ಪ್ರದೀಪ, ಇವಾಗಲೇ ಹೇಳ್ತಾ ಇದ್ದೀನಿ ನೋಡು. ನಾವು ಅವ್ರು ಅಲ್ತಕ್ ಹೋಗ್ತೀವಲ್ಲ, ಅಲ್ಲಿ ಸುಮ್ಮನಿರ್ಬೇಕು. ಗಲಾಟೆ ಮಾಡ್ಬಿಟ್ರೆ ಏನಿಲ್ಲ, ಅವ ಅಣ್ಣಗೆ ಗೊತ್ತಾದ್ರೆ ಅಷ್ಟೇನಾ, ಕಿವೆ ಕಲ್ಲಳಾಕಿ ಎತ್ತು ಬಿಡ್ತೈತ್ ಮ್ಯಾಕೆ. ಅವತ್ತು ಒಂದಿನ ಸಿಕ್ಕಾಕಬೇಕಾಗಿತ್ತು, ನಾನು ಓಡ್ ಬಂದೆ ಗೊತ್ತಾ. ಸಿಕ್ಕಾಕೊಂಬಿಟ್ರೆ ಮೆಣಸಿನ್ಕಾಯಿ ಊದ್ರ ಹಾಕ್ತಾರಂತೆ. ಲೋ ಮಂಜ, ಹಂಗಾದ್ರೆ ನಾನು ಬರಲ್ಲಪ್ಪ, ನೀನು ಒಬ್ಬನೇ ಹೋಗ್ಬಾ. ಯಪ್ಪ ಹಿಂಗೆಲ್ಲ ಬೈತಾರೆ, ಹಿಂಗೆಲ್ಲ ಒಯ್ತಾರೆ, ಮೆಣಸಿನ್ಕಾಯಿ ಎಲ್ಲ ಊದ್ರ ಹಾಕ್ತಾರೆ ಅಂದರೆ ನಾನು ಸ್ವಾಮಿ ತಲೆನೂ ಹಾಕಲ್ಲ. ಹೋಗಿ ನೀನು ಒಬ್ಬನೇ ಕಿತ್ಕೊಂಬ ಹೋಗಿ. ಲೋ 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 ಪ್ರದೀಪ, ಮಂಜ, ಏನ್ರ ನೀವಿಬ್ಬರೇ ಮಾತಾಡ್ತಾ ಇದ್ದೀರಾ? ನಂಗೂ ಹೇಳ್ರ. ಲೋ ವಸಂತ, ನೀನು ನಮ್ಮ ಜೊತೆಗೆ ಬತ್ತೀಯನ? ಬರಂಗಿದ್ರು ಮಾತ್ರ ಹೇಳ್ತೀನಿ ಅಷ್ಟೇ, ಇಲ್ಲ ಅಂದ್ ಹೇಳಲ್ಲ. ತಿರುಗಿ ನಾವು ಹೋಗೋದನ್ನ ನೀನು ಊರರ್ಥಗೆಲ್ಲ ಹೇಳ್ಕೊಂಬಂದ್ರೆ ನಾನೇನು ಮಾಡೋದು? ಅದಕ್ಕೆ ನೀನು ನಮ್ಮ ಜೊತೆಗೆ ಬರಂಗಿದ್ರು ಮಾತ್ರನ ಆ ವಿಷಯ ನಿನ್ಗೆ ಹೇಳ್ತೀನಿ ಅಷ್ಟೇನ. ಸರಿ ಕಣ ಮಂಜ, ಆತು ಬತ್ತೀನಿ ಕಣಲು. ನಾನು ಬರೋದಕ್ಕೆ ಕೇಳ್ತಿರೋದು ಎಲ್ಲಿಗ ಹೋಗೋದು. ನೀನು ಪ್ರದೀಪನು ಎಲ್ಗ ಹೋಗೋದು ಮಂಜ, ಹೇಳ ನನಗೂ. ಲೋ ನನ್ನ ಮಗನೇ ವಸಂತ, ಏನ್ ಗೊತ್ತೇ, ಅದೇ ನಮ್ಮ ಹೊಲ ಐತಲ್ಲ, ಹೊಲದ ಮಗ್ಲ ಗೋವಿಂದಣ್ಣ ಹೊಲಿಲ್ವಲ್ಲ, ಅವ್ರವು ಮಾವಿನ ಗಿಡ ಇದಾವೆ. ಅದ್ರಾಗೆ ತೋತಾಪುರಿ ಮಾವಿನ ಗಿಡ ಇದಾವೆ ಕಣು. ತೋತಾಪುರಿ ಮಾವಿನಕಾಯಿ ಹೆಂಗಿರ್ತಾವ ಗೊತ್ತೇ, ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ 2-3 ತಿನ್ಬೋದು ಒಬ್ಬೊಬ್ರು. ಅಷ್ಟು ಸಕ್ಕತ್ತಾಗಿರ್ತಾವ ಕಣ, ಸೀಗಿರ್ತಾವ ಕಣು, ಒಂಚೂರು ಹುಳಿ ಇರಲ್ಲ. ಅದಕ್ಕೆ ಮತ್ತೆ ನಾನು ಪ್ರದೀಪನು ಅಲ್ಲಿಗೆ ಹೋಗಿ ಮಾವಿನಕಾಯಿ ಕಿತ್ಕೊಂಬರೋಣ ಅಂತನ ಅಂದ್ಕೊಂಡಿದೀವಿ, ಪ್ಲಾನ್ ಹಾಕಿದೀವಿ. ನೀನು ಬತ್ತೀಯಾ? ನೀನು ಬರಂಗಿದ್ರೆ ಕರ್ಕೊಂಡು ಹೋಗ್ತೀವಿ. ನೀನು ಗಲಾಟೆ ಮಾಡಂಗಿಲ್ಲ ಅಷ್ಟೇನ, ಈಗಲೇ ಹೇಳ್ತಾ ಇದ್ದೀನಿ. ಇನ್ನೊಂದು, ಉಪ್ಪು ಖಾರ ತರೋ ಜವಾಬ್ದಾರಿ ನಿಂದು. ನಾನು ಪ್ರದೀಪನು ಮಾವಿನಕಾಯಿ ಕಿತ್ಕೊಂಡು ಕೊಡ್ತೀವಿ. ನೀನು ಮಂತಕ್ಕೆ ಹೋಗಿ ಉಪ್ಪು ಖಾರ ತರಬೇಕು, ಸರಿನಾ? ಅಲ್ಲೇ ಹಚ್ಕೊಂಡು ಅಲ್ಲೇ ತಿಂದು ಬರೋಣ. ಯಾರಿಗೂ ಹೇಳ್ಬೇಡ ಆಮೇಲೆ ನನ್ನ ಮಗನೇ. ನಿನ್ನ ಬಾಯಿ ಸರಿ ಇಲ್ಲ. ನಿಮ್ಮ ಅಜ್ಜಿ ತಗೋ, ನಿಮ್ಮ ಅಪ್ಪನ ತಗೋ, ನಿಮ್ಮ ಅಮ್ಮನ ತಗೋ, ಯಾರು ತಗೋ ಹೇಳ್ಬೇಡ, ಆಮೇಲೆ ನಾವೆಲ್ಲ ಸಿಕ್ಕಾಯ್ಕೊಂತೀವಿ. ಲೋ ಮಂಜ, ಅವ್ರ ಹೊಲ ದೂರ ಇತ್ಕಣಲ್ಲ, ನಾನು ಬರಲ್ಲ ಸ್ವಾಮಿ, ನೀವೇ ಹೋಗಿ ಬರ್ರಿ. ಲೋ ಪ್ರದೀಪ, ಇವು ಏನ್ಲ ಯೋತ್ಲಂಡಿ ನನ್ನ ಮಗ, ಎದ್ರುಕೊಂಡು ಸಾಯ್ತಾನಪ್ಪ ಹಂಗ್ಯಾರ. ಥೂ, ಅದಕ್ಕೆ ಇವನು ಏನು ಹೇಳ್ಬಾರ್ದು ಅಂಬೋದು. ನಮ್ಮ ಹೊಲ ಏನು ದೂರ ಐತೆ, ಇಲ್ಲೇ ಇರೋದು. ನನಗೇನು ಬರಂಗಿದ್ರು ಬಾ, ಬಿಟ್ರು ಬಿಡು. ಬರಲಿಲ್ಲ ಅಂದ್ರೆ ನಿನಗೆ ಮಾವಿನಕಾಯಿ ಸಿಗಲ್ಲ. ತೋತಾಪುರಿ ಮಾವಿನಕಾಯಿ ಕಣು, ಸಕ್ಕತ್ತಾಗ ಇದಾವೆ. ಪ್ರದೀಪ, ನಾವಿಬ್ರೇ ಹೋಗಂ ಬಾರ, ಸುಮ್ಮನೆ ಈ ಯೋತ್ಲಂಡಿ ನನ್ನ ಮಗ ಬರಲ್ಲ. ನಡಿಯ ಮಂಜ, ನಾವಿಬ್ರೇ ಹೋಗೋಣ. ಲೋ ಲೋ ಮಂಜ, ನನ್ನ ಒಬ್ಬನ್ನೇ ಬಿಟ್ಟು ಹೋಗ್ತಿರಲ್ಲ, ನಾನು ಬತ್ತೀನಿ ತಡೀರಲ್ಲ. ಮತ್ತೆ ಬರಲ್ಲ ಅಂತ ಅಂದಿ. ಈಗ ನೋಡ ಅಲ್ಲೇನ ಬರಲ್ಲ ಅಂದನು, ಈಗ ಬತ್ತೀನಿ ಅಂತಾನೆ. ಬಾ ಎಸೆಟೇನ, ನಾವೇನ್ ಬರ್ಬೇಡ ಅಂದ್ವಿ, ಬಾ ಹೋಗೋಣ. ಲೋ ಮಂಜ, ಇವೇನ್ಲ ಇದ್ರಾಗ ಒಂದು ಮಾವಿನಕಾಯಿ ಇಲ್ಲ, ಇಲ್ಲಿ ಕರ್ಕೊಂಬಂದಿದ್ಯಲ್ಲ. ಹೋಗಲ್ಲ. ಲೋ ಪ್ರದೀಪ, ತಿಕ್ಕ ಮುಚ್ಕೊಂಡ್ ಬಾರಲ್ಲ ಒಂದ್ರ ಬಟ್ಟು. ಇವೆಲ್ಲ ಗಿಡ ಇನ್ನು ಮುಂದೆ ಇದಾವೆ, ಇವು ರಂಗಣ್ಣರವ್ ಗಿಡ. ಅವ್ರವಲ್ಲ, ಗೋವಿಂದಣ್ಣರ ಹೊಲ್ದಾಗ ಸಕ್ಕತ್ತ ಇದೆ ಕಣು. ಇವ್ರಾಗ ಇನ್ನೂ ಹೂವು ಆಗೈತೆ ಅಷ್ಟೇನಾ. ಗೋವಿಂದಣ್ಣರ ಹೊಲ್ದಾಗೆ ಅಲೆ ತೋತಾಪುರಿ ಮಾವಿನಕಾಯಿ ಬಿಟ್ಟೈತೆ, ಬರೀ ಹೋಗೋಣ. ಯಪ್ಪ ಸ್ವಾಮಿ, ನೀನು ಎಲ್ಲಿ ಕರ್ಕೊಂಡು ಹೋಗ್ತ ಕಣ ಮಂಜ. ಹೋಗಲ್ಲ, ನಾನು ಹತ್ರ ಅಂತ ಬಂದ್ರೆ ದೂರ, ಯಾವನ್ ಕೈಲಾಕೈತಿ ನಡಿಯಾಕಿ. ನೀನ್ ಸರಿಯಾದನ್ ಕಣ ಪ್ರದೀಪ, ಮಾವಿನಕಾಯಿ ತಿನ್ಬೇಕು ಅಂತ ಹೇಳ್ದೆ ತಾನಿ, ಅದಕ್ಕೆ ನಡ್ಕೊಂಡ್ ಬರ್ಬೇಕಪ್ಪ ಒಂದಿಷ್ಟು ದೂರನ. ಏನ್ ಕಾಲು ಸವಿಯಲ್ಲ ನೀನು, ಬಾ ಹೋಗೋಣ. ಇವನಿಗೆ ಮಾವಿನಕಾಯಿನೂ ಬೇಕು, ಇತ್ತ ನಡಿಯಂಗೂ ಇಲ್ಲ. ಸರಿಯಾದ ನನ್ ಮಗ ನೀನು. ಲೋ ಪ್ರದೀಪ, ಆ ಗೋವಿಂದಣ್ಣ ಇಟ್ಲೇ ಗೊತ್ತಾಯ್ತು ಕಣಲ್ಲ. ನಾನು ಒಂದು ಐಡಿಯಾ ಮಾಡಿದ್ದೀನಿ ಇವಾಗ. ಆ ಅಣ್ಣ ಬಂದು ನಮ್ಮನ್ನ ಎಲ್ಗರ ಹುಡುಗರ ಹೋಗ್ತಿರೋದು ಅಂತ ಕೇಳ್ತೈತೆ. ಅದಕ್ಕೆ ನೀನೇನು ಹೇಳ್ಚೋಳು, ಮಂಜಾರ ಹೊಲ್ತಕ್ ಹೋಗ್ತಾ ಇದ್ದೀವಿ, ಮಂಜಾರ ದನಗಳಿಗೆ ಹುಲ್ಲಾಕ್ ಬರ್ಬೇಕು, ಅವ್ರ ಅಜ್ಜಿನ ಅವ್ರ ಅಪ್ಪಯ್ಯ ಹೇಳಿರು, ಅದಕ್ಕೆ ಮಂಜಾರ ಹೊಲ್ತಕ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕು. ತಿರ್ಗಾ ಅಣ್ಣ ಏನು ಏನಿಲ್ಲ ಅಷ್ಟೇನಾ, ಮಾವಿನಕಾಯಿಗೆ ಹೋಗ್ತಾ ಇದ್ರೆ ಅಂತ ಗೊತ್ತಾದ್ರೆ
ಹಿಂದೆ ಬತ್ತೈತೆ ಸರಿಯಾಗಿ ಒಯ್ತೈತೆ. ಅದಕ್ಕೆ ಮುಂಜಾನೆ ಹೊಲ್ತಕ್ಕೆ ಹೋಗ್ತಾ ಇದೀವಿ, ಅವ್ರ ದನಿಗೆ ಹುಲ್ಲಾಕಕ್ಕೆ ಹೋಗ್ತಾ ಇದೀವಿ ಅಂತನ ಹೇಳ್ಬೇಕು ಅಷ್ಟೇನ, ಸರಿನಾ? ಹ್ಞೂ. ಯಾಕಂದ್ರೆ ಮೊನ್ನೆ ನಮ್ಮ ಅಪ್ಪಯ್ಯನು ಆ ಅಣ್ಣ ಜಗಳಾಡವ್ರೆ, ನಮ್ಮನ್ನ ಮಾತಾಡ್ಸಲ್ಲ. ಪ್ರದೀಪ ನಿನ್ನೆ ಕೇಳೋದು, ನೀನೇ ಕರೆಕ್ಟಾಗಿ ಹೇಳ್ಬೇಕು ಅಷ್ಟೇ. ಏಯ್ ಹುಡುಗ್ರ, ಎಲ್ಲಿಗ್ರ ಹೋಗ್ತಿರೋದು? ಹಾ, ಬಿಸ್ಲಾಗ ಎಲ್ಗ ನಡ್ಕೊಂಡು ಹೋಗ್ತಿರೋದು ಎಲ್ಲರೂ? ಗೋವಿಂದಣೆ ಗೋವಿಂದಣೆ, ಎಲ್ಗೂ ಇಲ್ಲ. ಅದೇ ಮಂಜಾರು ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಅಪ್ಪಯ್ಯರು ದನಿಗೆ ಹುಲ್ಲಾಕ್ ಬರ್ರಿ ಅಂತ ಹೇಳಿರು. ನಾನು ಒಬ್ನೇ ಹೋಗಕ್ ಭಯವಾಕೈತ್ ಕಣ ಪ್ರದೀಪ. ಬಾ ನೀನು ಅಂತ ಅಂದ, ಅದಕ್ಕೆ ನಾನು ಬಂದೆ. ನಾವಿಬ್ರು ಬರೋದು ನೋಡಿ ವಸಂತನು ಬಂದ. ಎಲ್ಗೂ ಹೋಗ್ತಿಲ್ ಗೋವಿಂದಣ್ಣಯ್ಯ, ಅದೇ ದನಿಗೆ ಹುಲ್ಲಾಕ್ ಬರೋಣಂತ ಹೋಗ್ತಾ ಇದೀವಿ ಅಷ್ಟೇನ. ಹ್ಞೂ, ದನಿಗೆ ಹುಲ್ಲಾಕ್ ಸುಮ್ಮನೆ ಬರ್ಬೇಕು. ತಿರ್ಗೇನ ನಮ್ಮ ಹೊಲ್ತಕ್ಕೆ ಹೋಗಿ ತೋತಾಪುರಿ ಮಾವಿನ ಗಿಡ ಇದಾವೆ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಕೀಳೋದು, ಕೊನೆ ಮುರಾಕೋದು, ಅಲ್ಲೆಲ್ಲ ಡ್ರಿಪ್ ಪೈಪ್ ಎಲ್ಲ ತುಳಿಯೋದು ಮಾಡಿರಿ. ಏನಿಲ್ಲ, ಸೆದೆ ಬಡ್ದು ಬಿಡ್ತೀನಿ ಹೆಂಗ? ಇಲ್ಲ ಕಣ್ ಗೋವಿಂದಣ್ಣಯ್ಯ, ನಾವೇನು ಮಾಡಲ್ಲ. ನಾವು ನಿಮ್ಮ ಹೊಲ್ತಕ್ಕೆ ಹೋಗಲ್ಲ. ಮಾವಿನಕಾಯಿನೂ ತಿಂಬಲ್ಲ, ಏನು ತಿಂಬಲ್ಲ. ಅಲ್ಲೆಲ್ಲ ಸುಳ್ಳಂತವ ತಿಂದ್ರೆ ಅದಕ್ಕೆ ನಾವು ತಿಂಬಲ್ಲ. ದನಿಗೆ ಹುಲ್ಲಾಕಿ ಅದೇ ಬರ್ತೀವಿ. ಸರಿ ಸರಿ ಹೋಗ್ರಿ. ಲೋ ಪ್ರದೀಪ, ಇವ್ ಗೋವಿಂದಪ್ಪ ಇದಾನಲ್ಲ, ಈ ಅಪ್ಪನ ಹೊಲ್ದಾಗೆ ಮಾವಿನಕಾಯಿ ಕಿತ್ತಾಕ್ ಬರ್ಬೇಕಲ್ಲ ಇವತ್ತು. ನೋಡಿ ಹೆಂಗೆ ಹೇಳ್ತಾನೆ. ಹಂಗಾರ ಒಂದು ಮಾವಿನಕಾಯಿ ಕಿತ್ಕೊಂಡ್ ತಿಮ್ಮಂಗಿಲ್ವೆ? ಒಯ್ತೆ ನನ್ನ ಮಗ್ವೆ ಎಲ್ಲ ಕೊನೆ ಎಲ್ಲ ಮುರಾಕಿ ಡ್ರಿಪ್ ಪೈಪ್ ಎಲ್ಲ ತುಳಿದು ಬತ್ತಿನ ನನಗೆ ಗೊತ್ತೈತೆ. ಈ ಅಣ್ಣಂಗೆ ಯಾಕೆ ಜಾಸ್ತಿ ಆಗೈತಿ. ಬರ್ರಿ ಹೋಗೋಣ, ಅವನಿಗೆ ಐತೆ. ಅವನು ಗೋವಿಂದಗೆ ಗೋವಿಂದ 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 ಗೋಲಿ ಆಡೋ ಅಂತಾನೆ. ಲೋ ಮಂಜ, ಬೇಡ ಕಣಲು. ತಿರ್ಗ ಆಮೇಲೆ ಸಿಕ್ಕಾಕೊಂಡ್ರೆ ಏನಿಲ್ಲ. ಮೊದ್ಲೇ ನಿಮ್ಮ ಅಪ್ಪಯ್ಯಗೂ ಆ ಅಣ್ಣಯ್ಯಗೂ ಆಗಲ್ಲ, ಜಗಳ ಆಡ್ತಾರ ಅಷ್ಟೇನಾ? ಇವನು ಎದ್ರಕೊಂಡು ಸಾಯ್ತಾನೆ. ಜಗಳಾಡಿ ಗೊತ್ತಲ್ಲ, ಎಂಟ ತಕೊಂಡ್ ತಲೆಗೆಸಿತೀನಿ ಅಷ್ಟೇನಾ? ಏನ್ರ ಇನ್ನು ಇಲ್ಲೇ ನಿಂತ ಮಾತಾಡ್ತಾ ಇದ್ದೀರಾ? ಯಾತ ಗೋವಿಂದಣೆ ಗಿವಿಂದಣೆ ಅಂತ ಇದ್ದೀರಿ ಏನ್ರ? ಏನು ಇಲ್ಲ ಕಾರಣ, ಅದೇ ಗೋವಿಂದಣಿ ಹೊಲ್ತಗಾಸಿನಿ ಹೋಗ್ಬೇಕು ನಮ್ಮ ಹೊಲ್ತಕ್ಕೆ ಅಂತಿದ್ದ ಮಂಜ. ಸರಿ ಸರಿ ಹೋಗ ನಡೀರಿ ಅಂದೆ ಅಷ್ಟೇನ. ನಿಮ್ ಬಗ್ಗೆ ಏನು ಮಾತಾಡ್ಲಿಲ್ಲ ಅಣ್ಣ. ಸರಿ ಸರಿ ಹೋಗ್ರಿ. ಲೋ ನನ್ನ ಮಕ್ಕಳ, ಗಲಾಟೆ ಮಾಡಬೇಡ್ರಿ ಕಣೋ. ಇದೇ ತೋತಾಪುರಿ ಮಾವಿನಕಾಯಿ ಗಿಡ. ಸೈಲೆಂಟ್ ಆಗಿ ಬಂದು ಸುಮ್ಮನೆ ಕಿತ್ಕೊಂಡು ಹೋಗ್ಬೇಕು ಅಷ್ಟೇನಾ? ನಮ್ಮ ಹೊಲ್ತಕ್ಕೆ ಹೋಗ್ಬೇಕಾದ್ರೆ ತಿಂಬಾನ, ಇಲ್ಲಿ ತಿಂಬದ್ ಬೇಡ. ಗಲಾಟೆ ಮಾಡಬೇಡ್ರಿ ಕಣೋ. ಅಯ್ಯೋ ಮಂಜ. ಲೋ ವಸಂತ, ಏನಾತಲ್ಲ? ಯಾಕಲ್ಲ ಹಿಂಗ್ ಬಾಯಿ ಬಡ್ಕೊಂತಿದ್ಯಾ? ಏನಾತು? ಲೋ ಮಂಜ, ಇಲ್ಲಿ ಕೆಂಜ್ಗುದ್ ಗೂಡಿತ್ತು ಕಣ, ಅದ್ರ ಮ್ಯಾಗ ಕಾಲಿಕ್ದೆ ಸರಿಯಾಗಿ ಕಡ್ದು ಕಣ. ಕೈ ಮೈಗೆಲ್ಲ ಹತ್ತೇವ್ ಕಣಲ್ಲ. ಲೋ ಮಂಜ, ಕಡಿತಾ ಇದಾವ್ ಕಣ್ಲ, ಉರಿತಾ ಐತೆ. ಈ ನನ್ನ ಮಗೊಂದೊಂದು ಕಣಲ್ಲ, ಕೆಂಜಿ ಕಡ್ದಿರೋದು ಹೆಂಗ್ ಆಡ್ತಾನ ನೋಡು, ಹಂಗೇನ ಒಳ್ಳೆನ ಹುಲಿ ಕಡ್ದನಂಗ ಆಡ್ತಾನೆ. ಬರ ಹೇಳಲು ಏನಾಗಲ್ಲ, ಅದು ಒಂದ್ ಸಣ್ಣ ಉರಿತೈತೆ, ಆಮೇಲೆ ಸರಿಯಾಕೈತ್ ಬಾ. ಗೊಣ್ಣೆ ಹಚ್ಕೊಂಡ್ರೆ ಸರಿಯಾಕೈತ್ ಬಾ, ಹೋಗಣ. ಈ ನನ್ನ ಮಗೊಂದೊಂದು ಯಾವಲು ಬರೀ ಇದೇನ. ಲೋ ಪ್ರದೀಪ, ಅವನು ಬಂದ್ರು ಬರ್ಲಿ ಬಿಟ್ರು ಬಿಡ್ಲಿ, ಬಾ ಮಾವಿನಕಾಯಿ ಕಿತ್ಕೊಂಬಂದ್ ನಾವು. ನಡಿಯಲ್ಲ. ನನ್ನ ಮಕ್ಕಳ ಇಂಥ ಬುದ್ಧಿ ಮಾಡಬಾರ್ದು. ಜೊತೆ ಕರ್ಕೊಂಬಂದು ಇವಾಗ ಇಬ್ರೇ ಹೋಗ್ತೀರಾ? ದೇವ್ರು ನಿಮ್ಮಿಬ್ರಿಗೆ ಮೋಸ ತೋರಿಸ್ತೈತ್ ನೋಡ್ರಲ್ಲ. ಪ್ರದೀಪ, ಆ ನನ್ನ ಯಾಕೆ ಹೇಳ್ತಾನೆ, ಕಿತ್ಕಳ ಹೋಗನ್ ಕಿತ್ಕಳ. ಲೋ ಪ್ರದಿ, ಸಾಕು ಬಾರಲು, ಹೋಗನ್ ಬಾ. ತಿರ್ಗ ಆಮೇಲೆ ಯಾರನ್ನ ಬಂದ್ರು ಏನಿಲ್ಲ, ಹಿಡ್ಕೊಂಡು ಏರಿಕ್ತಾರೆ. ಆ ಅಪ್ಪ ಗೋವಿಂದಪ್ಪ ಒಳ್ಳೆನಲ್ಲ, ಬಾರಲು ಹೋಗಣ. ನಡಿಯಲು ಮಂಜ, ನಡಿಯಲು. ನಿಂತ್ಕೊಳ್ರಲ್ಲ, ನಾನು ಬರ್ತೀನಿ. ನನ್ನ ಮಕ್ಕಳ ನನಗೆ ಮಾವಿನಕಾಯಿನೂ ಕೊಡ್ಲಿಲ್ಲ, ಬಿಟ್ಟು ಅದೇ ಹೋಗ್ತಿದ್ದೀರಾ? ನಿಂತ್ಕೊಳ್ರಲ್ಲ, ಇನ್ನೊಂದಿನ ಕರೀರಿ, ಎಲ್ಗನ ನೀವು ಐತೆ. ಲೋ ಪ್ರದೀಪ, ಪಾಪ ಕಣಲು ವಸಂತ, ಅವನು ಕರ್ಕೊಳ್ಳಲು ಹೋಗಣ. ವಸಂತ, ಬಾರ ಎಲ್ಲೋ ರಪ್ನ ಹೋಗಣ. ನೋಡಿರೆ, ನೀವು ಹಿಂಗೆ ಮಾವಿನಕಾಯಿ ಕಿತ್ಕೊಂಡು ತಿಂದಿದ್ರೆ ಯಾವಾಗನ ಕದ್ದು, ನೀವು ಕದ್ದು ಮಾವಿನಕಾಯಿ ಕಿತ್ಕೊಂಡು ತಿಂದಿದ್ರೆ ಕಮೆಂಟ್ ಮಾಡ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಿರಾಜ್ ಜಾಣರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ, ಮರಿದಂಗೆ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ನಾವು ಮಾವಿನಕಾಯಿ ಕಿತ್ಕೊಂಡ್ರೆ ಅದನ್ನ ಆ ಗೋವಿಂದನಿಗೆ ಹೇಳ್ಬೇಡ್ರಿ, ಹೆಂಗ?